ವಿಧಾನ ಪರಿಷತ್ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟರು. ಸದಸ್ಯ ಪ್ರತಾಪ್ ಸಿಂಹ ನಾಯ್ಕೆ ಮತ್ತು ಸಿಎನ್ ಮಂಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೃಷ್ಣ ಬೈರೇಗೌಡ, ರೈತರಿಗೆ ಭೂ ದಾಖಲೆಗಳ ಒದಗಿಸುವ ಭೂಮಿ ಯೋಜನೆ ಮತ್ತು ಕಾವೇರಿ 2.0 ತಂತ್ರಾಂಶಗಳ ವ್ಯವಸ್ಥೆಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದುರಾಗಿದ್ದು, ಅವುಗಳನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು, ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. DDoS ಅಂತ ಯಾರೋ ವ್ಯವಸ್ಥಿತವಾಗಿ ಒಂದು ಅಟ್ಯಾಕ್ ಅನ್ನ ಮಾಡಿದ್ರು. ಆ ಒಂದು 15-20 ದಿನ ಸಮಸ್ಯೆ ಆಗಿದೆ. ಹೌದು, ಆಗಿದೆ ಸಮಸ್ಯೆ. ನಾವೆಲ್ಲಿಲ್ಲ ಅಂತ ಹೇಳಿದ್ದೇವೆ. 10-15 ದಿನ ಜನ ತೊಂದರೆ ಅನುಭವಿಸಿದ್ದಾರೆ. ಹೌದು, ಅದನ್ನ ಸರಿನೂ ಕೂಡ ಮಾಡಿದ್ದೇವೆ ನಾವು. 10-15 ದಿನ ಆಗಿದ್ದನ್ನ ನಿಮ್ ಸಿಸ್ಟಮೇ ಸರಿ ಇಲ್ಲ ಅಂದ್ಬಿಟ್ರೆ ಸಿಸ್ಟಮ್ ಹೇಗೆ ಸರಿ ಇದೆ ಅಂತಾನು ನಾನು ಹೇಳ್ತೇನೆ. ಹಾಗಂತೇಳಿ ಆಯ್ತು 15 ದಿನ ಸಮಸ್ಯೆ ಆಯ್ತು, ಅದ್ರ ಬಗ್ಗೆ ಏನ್ ಮಾಡಿದೀರಾ ಅಂತಾನು ಅವ್ರು ಕೇಳ್ಬೋದು. ಸರಿಯಾಗಿರುತ್ತೆ ಆ ಪ್ರಶ್ನೆ. ಅವರು ನಾವು ಖಾಸಗಿಯವ್ರದ್ದು ಕೂಡ ಸಲಹೆ ತಗೊಂಡು ಸಿಸ್ಟಮ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೇವೆ. ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಪರ್ಫೆಕ್ಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಸದಸ್ಯ ಟಿಎಸ್ ಶರವಣ ಪ್ರಶ್ನೆಗೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಗುತ್ತಿಗೆದಾರರ ಬಾಕಿ ಬಿಲ್ಗಳ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು. ಈಗಾಗಲೇ ಬಾಕಿ ಇರುವ ಬಿಲ್ಗಳ ಪೈಕಿ ಕೆಲವರಿಗೆ ಹಣ ಬಿಡುಗಡೆಯಾಗಿದ್ದು, ಉಳಿದ ಬಿಲ್ಗಳ ಹಣವನ್ನು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುವುದು ಎಂದರು. 8,392 ಇನ್ನು 1,400 ಕೊಟ್ಟರೆ 10,000 ಕೋಟಿ ಆಯಿತು. ನಮಗೆ ನೀವು ಕೇಳಿದ ಪ್ರಶ್ನೆಗೆ ಹೇಳಿ, ಅದನ್ನು ಮಾರ್ಚ್ 30 ಅದು ಮುಗಿದು. ನೀವು ಮುಂದೆ ಬರೋದು ಕೇಳಿದ್ದು ಇಲ್ಲಿವರೆಗೆ, ಇದು 22 ಬತ್ತು, 23 ಬತ್ತು, 24 ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು 9,000 ಕೋಟಿ. 8,900 ಚಿಲ್ಲರೆ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಸ್ ನಮಗೆ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋದಕ್ಕೆ ಉತ್ತರ ಬೇಕು. ಅಲ್ಲೇ ಒಂದು ಆಫೀಸ್ ಮಾಡಿಕೊಡ್ಬೇಕು ಅಂತ ಇನ್ ಪ್ರಿನ್ಸಿಪಲ್ ಒಪ್ಪಿದ್ದೇವೆ. ಅದನ್ನ ಫಾಲೋ ಅಪ್ ಮಾಡಿ ಇಂಪ್ಲಿಮೆಂಟೇಷನ್ ಕಡೆಗೆ ಮುಂದೆ ಹೆಜ್ಜೆಯನ್ನ ಇಡ್ತೇವೆ. ಮಾನ್ಯ ಸಭಾಪತಿಯವರೇ, ಇನ್ನ ಮುಂದೆ ಅವರು ಇಲ್ಲಿ ಒರಿಜಿನಲ್. ಸದಸ್ಯ ಕೇಶವ್ ಪ್ರಸಾದ್ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೃಷ್ಣ ಬೈರೇಗೌಡ, ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರಿ ಕಚೇರಿ ಸೌಲಭ್ಯ ಕಲ್ಪಿಸಲಾಗಿಲ್ಲ. ಹಾಗಾಗಿ ಆಯಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಲ್ಯಾಪ್ಟಾಪ್ಗಳನ್ನು ನೀಡಲು ವರ್ಕ್ ಆರ್ಡರ್ ನೀಡಲಾಗಿದ್ದು 6 ತಿಂಗಳೊಳಗಾಗಿ ಒದಗಿಸಲಾಗುವುದು. ಪೌತಿ ಖಾತೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. 4,000 ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ. ಎಲ್ಲ VA ಒಂದು 2-3 ಸಾವಿರ ಬೇಕಾಗುತ್ತೆ. ಅದನ್ನ ಇನ್ನೊಂದು 6 ತಿಂಗಳಲ್ಲಿ ಬ್ಯಾಲೆನ್ಸ್ ಇರುವಂತ ಲ್ಯಾಪ್ಟಾಪ್ಸ್ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಒಪ್ಪಿಗೆ ಆಗಿದೆ. ಸೊ ಹಾಗಾಗಿ ಕಚೇರಿದವರು ಮೂಲವಾಗಿ ಕೇಳ್ತಾ ಇದ್ದಾರೆ. ಇದನ್ನ ನಾವು ಸರ್ಕಾರ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸದಸ್ಯರು ಕೇಳಿದ ಪ್ರಶ್ನೆ 2 ವರ್ಷದಿಂದ ರಾಜ್ಯ ಸರ್ಕಾರದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸದಸ್ಯ ಅನಿಲ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ನಿವೇಶನ ರಹಿತ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗುವುದು. ಈ ಬಾರಿ 3 ಲಕ್ಷ ಮನೆಗಳ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಈಗ ಪೆಂಡಿಂಗ್ ಮನೆಗಳು ಇದೆ, ಕೆಲಸಗಳು ಆಗ್ತಾ ಇಲ್ಲ ಅಂತ ಮನೆ ಸದಸ್ಯರು ಕೇಳಿದ ಪ್ರಶ್ನೆಗೆ, ಆ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಕಟ್ಕೊಳ್ಳೋದು. ಮನೆಗಳು ಅವರೇ ಕಟ್ಕೊಂಡು 1,20,000 ನಿಧಿಯನ್ನು ಮಾಡಿದೀವಿ. ನಾವು ಹಂತ ಹಂತ ಕೊಡ್ತೀವಿ. ನಾವೇನು ಮನೆ ನಾವು ಕಟ್ಟೋದು ಮನೆ ಅಲ್ಲ, ಅವರೇ ಕಟ್ಕೊಳ್ಳೋದು. ಮನೆಗಳು ಕಟ್ಟಬೇಕಾಗಿರೋದು. ಈ ವರ್ಷ ನಾನು ಮನೆಯ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ದೀನಿ. ಈ ಬಜೆಟಲ್ಲಿ ಏನು ನಾವು 1,20,000 ಕೊಡ್ತೇವೆ ಪ್ರತಿ ವರ್ಷ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2013 ಹಿಡ್ಕೊಂಡು 2018ವರೆಗೂ 14,53,000 ಮನೆಗಳು ಕೊಟ್ಟಿದ್ರು. ಆಮೇಲೆ 2018 ಹಿಡ್ಕೊಂಡು 2023ವರೆಗೂ ಬರೀ 5 ಲಕ್ಷ ಮನೆಗಳು ಕೊಟ್ಟಿದ್ರು. ಈ ಬಾರಿ ನಾನು ಮನೆ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ.